ಘನಘೋರ ದುರಂತ ನಡೆದಿದೆ. ನಾನೀಗ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿದ್ದೀನಿ. ಏನು ಅಂತ ಹೇಳಿದ್ರೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಎಲ್ಲ RCB ಫ್ಯಾನ್ಸ್ ಕೂಡ ಒಂದು ಸಂಭ್ರಮವನ್ನು ಮಾಡೋಕ್ಕೆ ಬಂದಿದ್ದರು. 18 ವರ್ಷಗಳ ಬಳಿಕ ಏನು ಆ ಒಂದು ತಪಸ್ಸು, ಆ ಕನಸು ನನಸಾಗಿತ್ತು. ಸಂಭ್ರಮದಿಂದ ಆಚರಣೆ ಮಾಡೋಕ್ಕೆ ಬಂದಿದ್ದರು. ಆದರೆ ಇಲ್ಲಾಗಿದ್ದೇ ಬೇರೆ, ದುರಂತ ನಡೆದಿದೆ. ಈ ದುರಂತಕ್ಕೆ ಸಾಕ್ಷಿ ಎಂಬಂತೆ ನೀವು ನೋಡ್ತಾ ಇರ್ಬೋದು. ನಾವೀಗ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ಇದ್ದೀವಿ. ಎಲ್ಲರೂ ಕೂಡ ಏನಂತ ಹೇಳಿದ್ರೆ ಹಲವರ ಚಪ್ಪಲಿಗಳು, ಶೂಗಳು, ಸಾಕಷ್ಟು ಶೂಗಳು, ಚಪ್ಪಲಿಗಳು ಇಲ್ಲಿವೆ. ಇಲ್ಲಿ ಕಾಣ್ತಾ ಇರ್ಬೋದು ರಸ್ತೆಯಲ್ಲಿ. ಅಂದರೆ ಯಾವ ಥರ ಇಲ್ಲಿ ಘಟನೆ ಆಗಿದೆ ಅನ್ನೋದಕ್ಕೆ ಈ ಚಪ್ಪಲಿ ಮತ್ತು ಶೂಗಳು ಸಾಕ್ಷಿ ಹೇಳ್ತಾ ಇದ್ದಾವೆ. ಸಾಕಷ್ಟು ಅಂದರೆ ರಸ್ತೆ ಬದಿಯ ಇಕ್ಕಲದಲ್ಲಿ ಸಾಕಷ್ಟು ಚಪ್ಪಲಿಗಳು, ಶೂಗಳು, ಅಂದರೆ ಮಹಿಳೆಯರ ಚಪ್ಪಲಿಗಳು, ಪುರುಷರ ಶೂಗಳು, ಹೀಗೆ ಸಾಕಷ್ಟು ಚಪ್ಪಲಿಗಳನ್ನ ನೋಡ್ಬೋದು ಮತ್ತು ಶೂಗಳನ್ನ ನೋಡ್ಬೋದು. ಇದು ನಾವು ಒಂದು ಸರ್ಕಲ್ ಏನು ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿರುವಂಥ ಆ ಸರ್ಕಲ್ ಮುಂಭಾಗದಲ್ಲಿದ್ದೀವಿ. ಈ ಮುಂಭಾಗದಲ್ಲಿ ಈಗ ನೀವು ನೋಡ್ತಾ ಇರ್ಬೋದು, ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಿಂದ ಜನ ಆಚೆ ಬರ್ತಾ ಇದ್ದಾರೆ. ಸಾಲು ಸಾಲಾಗಿ ಜನಸಾಗರ ತುಂಬಿ ಬರ್ತಾ ಇದೆ, ಹೊರಗಡೆ ಬರ್ತಾ ಇದ್ದಾರೆ. ಈ ಹೊರಗಡೆಯ ಮುಂಭಾಗದಲ್ಲಿ ಈ ಒಂದು ಸರ್ಕಲ್ ಏನಿದೆ, ಆ ಸರ್ಕಲಲ್ಲಿ ಸಾಕಷ್ಟು ಚಪ್ಪಲಿಗಳು, ಶೂಗಳು ಇವೆಲ್ಲವನ್ನು ನೋಡ್ತಾ ಇದ್ರೆ ಈ ದುರಂತಕ್ಕೆ ಸಾಕ್ಷಿ ಇವೆಯಾ? ದುರಂತ ಸಂಭವಿಸಿದ್ದೇಗೆ? ದುರಂತಕ್ಕೆ ಎಲ್ಲರೂ ಕೂಡ ಒಂದೊಂದು ರೀಸನ್ ಹೇಳ್ತಾ ಇದ್ದಾರೆ. ವ್ಯವಸ್ಥೆ ಸರಿಗಿರಲಿಲ್ಲ, ಇನ್ನೂ ಸಾಕಷ್ಟು ಸಮಯ ಇತ್ತು, ಮಾಡ್ಬೋದಿತ್ತು, ಕಾಲಾವಕಾಶ ತೊಗೊಂಡು ಮಾಡ್ಬೋದಿತ್ತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಕ್ಯಾಮ್ರಾಮನ್ ವಿಷ್ಣು ಪ್ರಸಾದ್ ಜೊತೆ ರಾಜೇಶ್.